ಇವ ಸ್ವಚ್ಛಗೆ ಮೈನ್ನೇ ಮೈ ತೊಳ್ದ ನೋಡಿನ ಎಂಥ ಹೊಲ್ಸು ಮಾಡ್ಕೊಂಡತಿ. ಸ್ವಚ್ಛ ಮೈ ಅಂದೆ ಅಂದ್ರೆ ಕಂಡಾಬಿಟ್ಟು ಕೆಲಸ ಅದಾವ. ಏನು ದೇವ್ರ ತಿಕ್ಕಿ ಇಟ್ವಿ ಅಂದ್ರೆ ನಾಳೆ ಪೂಜಾಕ್ಕೆ ಚಲೋ ಆಕತಿ. ಬೆಳಗ್ಗೆ ಎದ್ದು ಓಟು ಒಂದೇ ದಿವಸ ಅಂದ್ರೆ ಆಗಂಗಿಲ್ವ. ಅದಕ್ಕೆ ಇವರು ಮೈ ತೊಳಿತಂಬಿಡು ತಗ ನಾನು ನಾಳೆಗೆ ಅಂದ್ರೆ ಯವ್ವ ನಾಳೆ ಅಂದ್ರೆ ಮನೆ ತಗ ತೆಗಿ ನಾಳೆ ಆಗಂಗಿಲ್ಲ ನಿನ್ನ ಕೈಯಾಗ ಸುಮ್ಮನೆ ನಾನು ತೊಗೊಂಬಂದೆ. ಅದು ನಂದು ಎಮ್ಮೆ ತೊಳೆದು ಬಿಟ್ಟ ನೆಲೆ ಬಿಸಿಲಿ ಒಂದಿಟ್ಟು ಒಣಕಳಿ ಇದ್ರಾಗ ಕಟ್ಟಿದ್ರ ತಕ್ಕ್ಯಾಗ ಅಂತಂದು ಇದನ್ನೊಂದು ಸ್ವಚ್ಛ ಮೈ ತೊಳೆದೆ ಅಂದ್ರೆ ಇಲ್ಲೇ ಸ್ವಚ್ಛ ಆಗ್ಬಿಡ್ತದ. ನೀರು ಹರ್ಕೊಂಡು ಹೋಗ್ತತಿ ಮನೆ ಬಾಗ್ಲದಾಗ. ಅಲ್ಲಿ ತೊಳೆದ್ವಿ ಅಂದ್ರೆ ಚಪಾಟ ತಗ ನೀರು ಅಲ್ಲೆಲ್ಲ ರಂಗೋಲಿ ಹಾಕಿದ್ದು ಎಲ್ಲ ಸರಿನ ಆಗಂಗಲ್ಲ. ತೆಗಿ ತಗಂತ ಇಲ್ಲೇ ತೊಗೊಂಬಂದೆ. ಸ್ವಚ್ಛ ಮೈ ತೊಳೆದು ಹೋಗಿ ದೇವ್ರಿಗೆ ಕೊಡ್ತಾನೆ. ಹಾಕಿ ಬೇಕಾರೆ ದೇವ್ರ ಕಣಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಪೂಜೆ ಮಾಡುವರ್ಲಕ್ಕ. ಏಯ್ ಬಾ ಗ್ಯೂ ಏಯ್ ಮತ್ತೆ ನೋಡದೆ ಸರದಾಡ್ತಿ ಸ್ವಚ್ಛ ಮೈ ತೊಳೆಯಕ್ಕೆ ಬಿಡಂಗಿಲ್ಲ ಏನಿಲ್ಲ. ಅಥವಾ ಇವ ನೀರು ಹರ್ಕೊಂಡು ಹೋಗತ್ತೆ ಇಲ್ಲೇ ಚಲೋ ಹೊತ್ನಂಗೆ ಅಂತಂದು ಇಲ್ಲೇ ತೊಳೆದ್ನಿ ಸ್ವಚ್ಛ ಅಥವಾ ಮೈ ಅಲ್ಲಿ ಹೋಗಿ ಬಿಡ್ತಾನೆ. ಅದನ್ನ ಎಮ್ಮೆ ಅಂತಲ್ಲಿ ಇದು ಅಲ್ಲೇ ಇರುವಲ್ದಕ್ಕ ಅದಕ್ಕೆ ಅಕ್ಕ ಕಟ್ಟಿದೆ ಅಂದ್ರೆ ಒಂದು ಟೂಲ್ ಹಾಕಿಬಿಟ್ಟೆ ಅಂದ್ರೆ ಅಲ್ಲೇ ಮೈತೈತೆ ಇಂದಾಗ ಕಟ್ತಾನೆ. ಜಳಕ ಮಾಡಿ ಸೀರೆ ಓಟು ತೊಯ್ಸ್ತೈತೆ ನೋಡು. ನೀಟ್ ಮೈ ತೊಳೆತ್ಲೆ ಅದು ನೋಡಿ ಎಮ್ಮೆ ಸುಮ್ಮನೆ ಇಟ್ಕೊಂಡಿರ್ತೆ ಇದನ್ನ ತೊಳೆತ್ಲೆ ಓಟು ಸೇರ್ತೈತೆ ನೋಡು. ನೋಡ್ತಾನೆ ಹೋಗಿ ಜಳಕ ಮಾಡಿ ದೇವ್ರ ತಿಕ್ಕೊಡ್ತಾನೆ ಅತ್ತಾಗ. ಒಬ್ಬಕ್ಕೆ ಮಾಡು ಅಂದ್ರೆ ಏಟಂತ ಮಾಡ್ತಾಳೆ ಆಕಿನ. ಇದನ್ನ ಹೋಗಿ ಕಟ್ಟಿ ಹೋಗ್ಕಣವ ಜಳಕ ಮಾಡಿ. ಬಾ ಸಾವಕಾಶ ಹೋಗು ಹೋಗ್ಯ ನಿಂದ್ರಿಲ್ಲ. ನೀರು ಚಲೋ ನಂಗೆ ಕಾದವು ಸ್ವಚ್ಛಗೆ ಅಳ್ಚರ್ಗಿ ತಲೆ ಮೇಲೆ ನೀರು ಹಾಕೊಂತಾನವ. ಇವ ತಲೆ ಅದು ಕಡ್ತಾ ಅಂದ್ರೆ ಕಡ್ತ ನೀರು ಹರ್ಕೊಂಡ್ವಿ ಅಂದ್ರೆ ಅಂತ ಸಮಾಧಾನ ಆಕತ್ ನೋಡು. ಯವ್ವಾ ನೀರು ಹಚ್ಚಿಬಿಟ್ಟಾಳ ಜಾಸ್ತಿ ಅದಕ್ಕೆ ಹಂಗೆ ಎಂಥ ಒಂದೆರಡು ಕುಳಿತಾವ ನೋಡಂಗೆ ಹೆಂಗೆ ಕದಾವ ನೀರು. ಥಂಡಿಗಾಲದಾಗ ದೌಡ್ ಕಾಯಂಗೆ ಇಲ್ಲ. ಅಥವಾ ಜಳಕ ಆತು ಲಗು ಲಗು ಸೀರೆ ಉಟ್ಕೊಂಡು ಹೋಗಿ ದೇವ್ರ ತಿಕ್ಕೊಡ್ತಾನೆ. ಏನು ಮಾಡಕತ್ತಾಳೆ ಅನ್ನ ಜ್ಯೋತಿ ಒಳಗೆ ಪೂಜೆಗೆ ಏನೋ ರಾಣಿ ಮಾಡ್ಕೊಳಕತ್ತಿದ್ದಾಳೆ. ನಾಲ್ಕಿಗೆ ಕಡಲೆ ಬತ್ತಿ ಅವು ಎಲ್ಲ ಖಾಲಿ ಆಗಿದ್ವು. ಹೂವು ಅವು ಇದ್ದಿಲ್ಲ ಇತ್ಲೇದಾಗ ಹೊಸ್ಬಿಟ್ಟದು ಹರ್ಕೊಂಬಂದು ಇಟ್ಕೊಳ ಬಂದಿದ್ದೆ. ಮಂದಿ ನೋಡಿದ್ರೆ ಬಿಡಂಗ ಇಲ್ಲ. ಇವು ಸುಗು ಮನೆಗೆ ಇಲ್ದಂಗೆ ಹರ್ಕೊಂಡು ಹೋಗಾರ. ಸ್ವಚ್ಛಗಿ ತಲೆ ಹರ್ಕಂಡೆ. ಅವ್ವ ತಲೆಯಾಗ ನಮ್ಮನೆ ಹೊಲ್ಸುತ್ತು ಅಂದ್ರೆ ಹೇಳಕ್ಕೆ ಹೊಲ್ ಬಿಡು. ಸ್ವಚ್ಛ ಅಥವಾ ಇವ ತಲೆ ನೀರಿನ ಸಾಕೇನು ಅದಕ್ಕೆ ಯಾರ ಹಿಂದಾಗ ತೊಳ್ಕೊಳಕ್ಕೆ ಅವಲ್ರಕ್ಕ. ಇವರು ಏನದಾರ ಹೋದ್ರ ಹೊಲಕ್ಕೆ. ಎಷ್ಟು ದಿವಸ ಆಯ್ತು ಕಮಲಕ್ಕೆ ಫೋನ್ ಮಾಡೇ ಇಲ್ಲ. ಮಾಡಿ ಮಾತಾಡ್ಬೇಕು ಸಂಜೆ ಮುಂದೆ ಮಾಡ್ಬೇಕು. ಈಕಿನ ಈಟತ್ನಾಗ ಪೂರ ಕೆಲಸ ಅಂದ್ರಂದು ನಾಳೆ ಹಬ್ಬದ ತಯಾರಿ ಹಿಂದಿನ ದಿವಸದ್ದು ಕೆಲಸ ಇರ್ತಾವೆ ಮಾಡ್ಕೊತಿರ್ತಾಳೆ. ಸಂಜೆ ಮುಂದೆ ಮಾಡಿದ್ರೆ ಆತು ಪುರ್ಸತ್ ಮಾಡ್ಕೊಂಡಾಗ. ಕೋಣೆಗ ಬಂದಿರ್ತಾರ ಮಕ್ಕೊಂಡು ಹೊರಗೆ ಹೋಗಿರ್ತಾನೆ. ನಾನು ಲೈಟ್ ಅದನ್ನ ತೆಗಂಗ ಇಲ್ಲ ನೋಡಿ ಹಂಗೆ ಹೋಗಾರ. ಮತ್ತು ಆಟೋಕೊಂಡು ಬಂತು ಬಿಲ್ ಇಟ್ಟೋಕೊಂಡು ಬಂತು ತೆಗಂಗ ಇಲ್ಲ ನೀನು ಫ್ಯಾನ ಕಳವಂಗಿಲ್ಲ ಅಂತಾರೆ. ತಾವ ಮಾಡೋಗೋದು ಎಲ್ಲದನ್ನು ನಮ್ಮ ಮೇಲೆ ಹಾಕ್ತಾರೆ. ಮತ್ತು ನಮ್ಮ ಮೇಲೆ ಹೋಗಿ ಕುಂದ್ರಸೋದು. ಕೂದಲು ಸ್ವಚ್ಛ ಒರೆಸ್ಕೊಂಡನ ಇರೋಲಕ್ಕ ಇಂದ ಕಟ್ಕೊತಾನೆ. ಒಂದು ಈಟ್ ಆರಿದ್ವು ಅಂದ್ರೆ ಚಲೋ ಆಕತಿನ ಹಸಿ ಅದಾವು. ಹಂಗೆ ಕಟ್ಕೊಂಡಿ ಅಂದ್ರೆ ಮತ್ತೆ ಇದು ತಲೆನೋವು ಬರಕತ್ತೈತಿ. ದೇವರು ತಿಕ್ತಾನೆ ಹೋಗಿ ಸ್ವಚ್ಛಗೆ ದೇವ್ರು ತಿಕ್ಕಿಟ್ಟೆ ಅಂದ್ರೆ ದೇವ್ರ ಕಣಿ ಎಲ್ಲ ಹಸನ್ ಮಾಡ್ಕೊತಾಳಕಿ. ಬೇಕಂದ್ರೆ ಇವು ಕಂಕಣ ಕಟ್ಟೋದು ಹೆಡಿಗೆ ಏನೇನು ಹಣ್ಣು ಅದನ್ನ ಹೇಳ್ಬೇಕು ಇವರಿಗೆ. ಸಂಜೆ ಮುಂದೆ ತೊಗೊಂಬಂದ್ಬಿಡ್ತಾರೆ ಬರೋ ಮುಂದೆ. ಶಾಂತ ಇವ್ರು ಹೋಗೇ ಇಲ್ಲ ನಾನು ಹೊಲಕ್ಕೆ. ಇಲ್ಲ ಪಾಣ್ಯಾಗದಾನೆ ಇಲ್ಲದೇನ ಯಾಕೆ ಜಳಕ ಮಾಡಿ ಬಂದೆ. ಹಾಕ್ಳೋದು ಎಮ್ಮಿದು ಮೈ ತೊಳೆದು ಬಿಟ್ಟಿದಿ. ಅವು ಯಾಕೆ ಒದರಾಕತ್ತವು ಅಂತಂದು ನೋಡ್ತಾನೆ. ನಾನು ಗಿತ್ಲಕ್ಕೆ ಅಲ್ಲೇ ಕಟ್ಟಿದ್ದಿಯಲ್ಲ ಹುಲ್ಲದನ್ನ ಹಾಕಿದ್ಯಲ್ಲ ಮತ್ತು ಅಲ್ಲೇ ಇರೋಲಕ್ಕ ಅಂತಂದು ಸುಮ್ಮನೆ ಅದು ನಾನು ಮತ್ತು ಅಕ್ಕೆ ಕಟ್ಲೆ ಹೆಂಗೆ. ನಾನು ಈಗ ಓಟು ಸ್ವಚ್ಛಗಿ ಜಳಕ ಮಾಡಿಸಿ ಅವಕ್ಕ ಅಲ್ಲೇ ಬಿಟ್ಟು ಬಂದ್ಬಿಟ್ರೆ ಹುಲ್ಲು ಮೇಯ್ತಾವಲ್ಲೇ ಅಂತಂದು ಇನ್ನೊಂದು ಚವತ್ತಿರ್ಲಿ ಬಿಡು ಆಮೇಲಿಂದ ಕಟ್ಟಿದ್ರಾತು. ಇಲ್ಲಾಂದ್ರೆ ಇದು ಮಾಡ್ತಾವಲ್ಲಿ ಚಪಾಟಿ ಮಾಡ್ತಾವೆ. ಇದನ್ನು ಸಗಣಿ ಪಗಣಿ ಹಾಕಿ ಹಿಂದಾಗ ಸಗಣಿ ಹಾಕಿದ್ಮೇಲೆ ಹೋಗಿ ಕಟ್ಟಿದ್ರಾತು. ಹೌದೇನು ಸರಿ ತೊಗೊಂಬತ್ತ. ಈಗ ನಾಳೆ ಪೂಜೆಗೆ ಹಣ್ಣು ಹಂಪ್ಲೆ ಎಲ್ಲ ತೊಗೊಂಬರ್ಲೆ ಹೋಗಿ. ಏನೇನು ತೊಗೊಂಬರ್ತೀರಿ? ನೀ ಏನೇನು ಹೇಳ್ತೀವಿ ಅದನ್ನೆಲ್ಲ ತೊಗೊಂಬರ್ತಾನೆ. ಏನೇನು ಬೇಕು? ಅದೇ ಕಲ್ಲಂಗಡಿ ಹಣ್ಣು ತೊಗೊರ್ರಿ, ಖರ್ಜೂರ ತೊಗೊರ್ರಿ, ಸಪೋಟ ಇದು ಚಿಕ್ಕ ಹಣ್ಣು, ಆಮೇಲೆ ಗೋಡಂಬಿ ದ್ರಾಕ್ಷಿ ತೊಗೊಂಬರ್ರಿ, ಆಮೇಲೆ ದ್ರಾಕ್ಷಿ ಹಣ್ಣು ತೊಗೊಂಬರ್ರಿ. ಇದು ಒಣ ದ್ರಾಕ್ಷಿ ಬೇರೆ ಮತ್ತು ಇದ್ರ ಹಸಿ ದ್ರಾಕ್ಷಿ ಬೇರೆ ತೊಗೊಂಬರ್ರಿ. ಆಮೇಲೆ ಮತ್ತು ಇದನ್ನು ಕರ್ಬೂಜ ಹಣ್ಣು ಸಿಕ್ತಂದ್ರೆ ತೊಗೊಂಬ. ಭಾಳ ಒಂದೇ ತೊಗೊಂಬ, ಭಾಳ ತರಬೇಡ. ಬಾಳೆಹಣ್ಣು ಇಲ್ಲೇ ಬರ್ತಾಳೆ ಮಾರಕ್ಕೆ ಹಾಕಿ ಅಂತಲೇ ಹೇಳೇನಿ ನಿನ್ನೇನ. ಹಾಕಿ ಅಂತಲೇ ತೊಗೊತಾನೆ. ಬಾಳೆಹಣ್ಣಿನ ಬೇಡ. ಇದಿಷ್ಟೇ ತೊಗೊಂಬರ್ರಿ. ಇದು ಎಲೆ ತೊಗೊಂಬರ್ರಿ ಪೂಜಾಕ ಎಲೆ ಬೇಕು. ಆತಲ್ಲ ಇಷ್ಟ. ಅವಲಕ್ಕಿ ಮೊಸರು ಒಂದು ಪ್ಯಾಕೆಟ್ ಮೊಸರು ತೊಗೊಂಬರ್ರಿ ಅರ್ಧ ಲೀಟ್ರಿಂದ. ಅವಲಕ್ಕಿ ಅದನ್ನ ಹೆಡಿ ಮಾಡಕ್ಕೆ ಬೇಕಾಗಬೇಕು. ಇಷ್ಟ ನೋಡ್ರಿ.
ಸಂಜೆ ಮುಂದೆ ಬರ್ತೀವಿ, ತೊಗೊಂಬರ್ತೀರೇನು ಈಗ ಹೊಂಟಿರ? ಇಷ್ಟನಾ? ಆಯ್ತು ತಗೋ. ಇದು ಬಾಳೆಹಣ್ಣು ಇಲ್ಲೇ ತೊಗೊಂತಿ ಹಂಗಾರ. ಈಗ ಹೋಗ್ಕ ನಾನು ಸ್ವಲ್ಪ ಕೆಲಸ ಇತ್ತು ಪ್ಯಾಟ್ಯಾಗ, ಹಂಗೆ ಹಣ್ಣು ತೊಗೊಂಬಂದ್ರೆ ಆಯ್ತು ಅಂತಂದು ಕೇಳಕ್ಕೆ ಬಂದೆ. ಹೊಲಕ್ಕೇನು ಹೋಗಲ್ಲ ನಾನು ಇವತ್ತು, ಸೀದಾ ಪ್ಯಾಟಿಗೆ ಹೋಗಿ ತೊಗೊಂಬಂದು ಇದಕ್ಕೆ ಮಿಷನಿಗೆ ಒಂದಿಷ್ಟು ಇವನ್ ತೊಗೊಂಬರೋದಿತ್ತು, ವಯರ್, ಅದಕ್ಕೆ ಹೊಂಟಿದ್ದೆ. ಹಾಗಾಗಿ ಮತ್ತು ಹಣ್ಣು ಹಂಗೆ ತೊಗೊಂಬಂದ್ರೆ ಆಯ್ತು ಅಂತಂದು ಕೇಳಿದೆ. ಅಷ್ಟೇ ತಗೋರಿ, ಮತ್ತೇನು ಬೇಡ. ಸರಿ ತಗೋ, ನಾನು ತೊಗೊಂಬಂದು ಕೊಡ್ತೇನಂತೆ. ನಾನೇ ಹೇಳೋಣ ಅನ್ಕೊಂಡೆ, ಇವರ ಹೋಗಿ ಬಂದದ್ದು ಚಲೋ ಆಯ್ತು ಬಿಡು, ಪ್ಯಾಟೆಗೆ ಹೋಗೋ ಈಗ ಹೋಗಾಕತ್ತಾರಂತೆ. ಸಂಜೆ ಮುಂದೆ ಎಂತೆಂತ ಸಿಗ್ತಾವೇನೋ ಹಣ್ಣು, ಈಗ ಆದ್ರೆ ಏನು ಒಂದಿಟ್ಟು ತಾಜಾ ಇರ್ತಾವೆ, ಚಲೋ ಸಿಗ್ತಾವೆ. ಕಲ್ಲಂಗಡಿ ಹಣ್ಣು ಸಂಜೆ ಮುಂದೆ ಎಲ್ಲ ಆರಿಸಿ ಕೈ ಬಿಟ್ಟಿರ್ತಾರೆ, ಮತ್ತು ಆರಿಸ್ಕೋಬೇಕಾಗತ್ತೆ ಅದ್ರಾಗ, ಮತ್ತೆ ಚಲೋ ಅವು. ಪಿತಾಂಬರಿ ನೋಡಿ ಐತೆ ಇಲ್ಲ ದೇವ್ರ ತಿಕ್ಕಾಕ, ನಿಂಬೆಹಣ್ಣು ಹಾಕಿ ತಿಕ್ಬೇಕ. ನೋಡ್ತಾನಿಂದ್ರೆ ಪಿತಾಂಬರಿ ಮ್ಯಾಲಿತ್ತು. ನಾಲ್ಕಿಗೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಅಡುಗೆ ಮನೆ ಎಲ್ಲ ಮೊನ್ನೆನ ಸ್ವಚ್ಛ ಮಾಡೀನಿ, ಮೊನ್ನೆನ ಸುಣ್ಣ ಎಲ್ಲ ಬೆಳೆದೇನಿ. ಏನು ಮಾಡಕತ್ತಿ ಪಾರ್ವತಿ? ನಾಳೆಗೆ ಏನೇನು ಬೇಕು ಹೇಳು, ಸಾಮಾನುಗಳೆಲ್ಲ ತೊಗೊಂಬರಕ್ಕೆ ಪ್ಯಾಟಿಗೆ ಹೊಂಟಿದ್ನೆ, ಅಲ್ಲೇ ತೊಗೊಂಬಂದ್ಬಿಡ್ತೇನೆ. ಮತ್ತೇನು ಸಂಜೆ ಮುಂದೆ ಹೋಗೋದು ಎರಡು ಸರಿ ಏನತ್ತಾಗ ಅಡ್ಡಾಡೋದು? ಏನಿಲ್ಲ, ಪ್ಯಾಟೆಗೆ ಹೊಂಟಿರೇನು ಈಗ? ಮತ್ತು ಊಟಕ್ಕೆ? ಊಟದ್ದೇನು ಬ್ಯಾಡ ತಗೋ. ಮತ್ತು ಈಗ ಅಲ್ಲೇ 12 ಆತು, ಹೋಗೋತ್ಲೇ 1 ಗಂಟೆ ಆಕತಿ. ಅಲ್ಲೇ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಬಂದುಬಿಡ್ತಾವೆ. ಈಗ ಏನೇನು ಹಣ್ಣು ಹಂಪ್ಲು ಬೇಕೋ ಅದನ್ನ ಹೇಳ್ಬಿಡು, ತೊಗೊಂಡು ಬಂದುಬಿಡ್ತಾನಂತೆ. ಹೌದೇನು? ಮತ್ತಿಲ್ಲೇ ಸಂಜೆ ಮುಂದೆ ತೊಗೊಂಬರ್ತಿದ್ರಲ್ಲ? ಮತ್ತೇನು ತಗೋ, ಸಂಜೆ ಮುಂದೆ ಸಂತೆಗೆ ಇಲ್ಲೇ ತೊಗೊಂಬರೋದು, ಪ್ಯಾಟಿಗೆ ಹೊಂಟಾನಿ, ಅಲ್ಲೇ ತೊಗೊಂಬರ್ತಾನೆ. ಏನೇನು ಬೇಕು? ಅದೇ ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣು ಸಿಕ್ಕರೆ ತೊಗೊಂಬರ್ರಿ, ಗುಂಡ ತಿಂತಾನು. ಸಪೋರ್ಟ್ ಚಿಕ್ಕು ಹಣ್ಣು ತೊಗೊರಿ, ಕರ್ಬೂಜ ಹಣ್ಣು, ಗೋಡಂಬಿ ದ್ರಾಕ್ಷಿ ತೊಗೊರಿ, ಮೊಸರಿನ ಪ್ಯಾಕೆಟ್ ತೊಗೊಂಬರ್ರಿ, ಅಷ್ಟೇ. ಬಾಳೆಹಣ್ಣು ಒಂದು. ಅಷ್ಟೇ ನಂಗಾರ? ಅವು ಲಕ್ಷ ಆಗಂಗಿಲ್ಲ ರೀ, ನೆನಪಾಗಂಗಿಲ್ಲ ಇದು. ಅಷ್ಟೇ ತೊಗೊರಿ, ಏನು ಹಣ್ಣು ಅಷ್ಟೇ ಹಿಡಿಯೋದಲ್ಲ. ಮೊಸರು ಇದು ಅವಲಕ್ಕಿ ಅಂತ ಅದಾವು, ಸಕ್ಕರೆನೇ ಐತಿ, ಮೊಸರಿನ ಪ್ಯಾಕೆಟ್ ಒಂದು. ಅಷ್ಟೇ ತಗೋ. ಆಯ್ತು ತಗೋ, ನಾವು ಹೋಗಿ ಸಂಜೆ ಆಕತ್ ನೋಡಿ ಬರತ್ಲೆ. ಗುಂಡ ಹುಷಾರು. ಆಯ್ತು ತಗೋರಿ. ಇವರು ಹೋದ್ರು, ಇನ್ನೇನು ಬಾಂಡೆ ಗಿಂಡೆ ಸ್ವಚ್ಛ ತಿಕ್ಕೊಂಡು ಕೆಲಸ ನೋಡ್ಕೊತಾನೆ. ಅಡುಗೆದು ಏನು ಬಿಡ, ರಾತ್ರಿ ಏನಂತೀರಿ, ಹಣ್ಣು ಐತೆ, ಸಾರು ಅದು ಐತಿ, ಈಗೇನು ಮಾಡೋಂಗಿಲ್ಲ, ಮತ್ತು ಇವರು ಇರೋಂಗಿಲ್ಲ ಅಂತ. ಸಂಜೆ ಮುಂದೆ ಬೇಕಾರೆ ಬಿಸಿ ಮುದ್ದೆ ಮಾಡಿ ಉದಕ ಮಾಡ್ತಾನೆ ತಗ. ಉದಕ ಮುದ್ದೆ ಉಣ್ಣಾಕ ಬರ್ತೈತಿ ಇವ್ರು ತುಂಬ. ಈಗ ಬೇರೆ ಕೆಲಸ ನೋಡ್ಕೊತಾನೆ, ಊಟನೂ ಒಂದಿಟ್ಟು ಧೂಳ ಅದನ್ನು ಕೊಡ್ಕೊಂಡು ಸ್ವಚ್ಛ ಮಾಡ್ಕೊತಾನೆ ತಗ. ಇತ್ಲದಾಗ ಕಂಡಾಬಿಟ್ಟು ಹೂ ಬಿಟ್ಟದ್ವು, ಓಸ್ ಹರ್ಕೊಂಬಂದೇವ. ಅಂತಿಂತ ಮಾಡೋದ್ರಾಗ ಗುಲಾಬಿ ಹೊಸ ಬಂದಿದ್ವು, ಒಂದೊಂದು ಇಲ್ಲಿ ನೋಡಿ ಗುಲಾಬಿ ಹೂವು. ಬೆಂಡ್ಲೇರು ಇದನ್ನು ದಾಸವಾಳದು ಬಿಟ್ಟು ಓಸು ಗುಲಾಬಿ ಹರ್ಕೊಂಡೋಗ್ಯಾರ. ಊಟ ದೇವ್ರ ತಿಕ್ ಕೊಡ್ತಾನೆ, ಪೂಜೆ ಮಾಡ್ತಾಳೆ ಜ್ಯೋತಿ. ಹೂ ಇಲ್ಲೇ ಇಡ್ತಾನೆ ಅಂದ್ರೆ ತೊಗೊಂಡೋಗ್ಕಾಳ. ಈಗ ಜಳಕ ಮಾಡಕತ್ತಾಳ ಏನು ಜ್ಯೋತಿ? ಆ ರೀತಿ ಬನ್ನಿ, ಜಳಕ ಆತ್ರಿ ಇರ್ತೀರ ನಿಮ್ದು? ಆತು ನೋಡುವ, ಜಳಕ ಆತು ನಂದು. ನೀನು ಮಾಡಿದೆ ಜಳಕನ? ಹ್ಞೂ ರೀ ಇರ್ತೀರ, ನಂದು ಈಗ ಜಳಕ ಆತು. ಆಗಲೇ ಊಟ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿ, ಊಟ ಕದಾಗಿದೆ ಎಲ್ಲ ಒರೆಸಿ ಅರ್ಬಿ ತೊಗೊಂಡು, ಇದು ಮಾನೆಲಿ ಬೇನ್ ತಪ್ಪಲದೆಲ್ಲ ಅಲ್ಲೆಲ್ಲ ಇದಾಗಿತ್ತು ರೀ ಇರ್ತೀರ, ಒಣಗಿಬಿಟ್ಟತ್ತೆ. ಊಟ ತೆಗೆದು ಊಟ ಸೊಪ್ಪಿ ನೀರು ಮಾಡಿ ಕದಾಗಿದೆ ಎಲ್ಲ ಒರೆಸಿ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿ ಜಳಕ ಮಾಡೇ ಬಂದೆ. ದೇವ್ರನ್ನ ತಿಕ್ಕೊಂಡು ಪೂಜೆ ಮಾಡಿಬಿಡ್ತೇನೆ ಇರ್ತೀರ. ನಾಳೆ ಮತ್ತು ಹಬ್ಬ, ನಾಡ್ದು ಒಂದು ಅಮಾಸಿ ಆಗಂಗಿಲ್ಲ. ನಾ ಇವತ್ತು ತಿಕ್ಕಿಟ್ಬಿಟ್ಟೆ ಅಂದ್ರೆ ನಾಲ್ಕಿಗೆಲ್ಲ ಸಜ್ಜಾಕತ್ತದಾಗ ಬೆಳಗ್ಗೆ ಎದ್ದು ಕಸನೆಲ್ಲ ಮಾಡಿಕೊಂಡು ಪೂಜೆ ಗೀಜೆ ಮಾಡಿ ಇಡಕ್ಕೆ ಬರ್ತೈತಿ. ಅದ ಅನ್ಕೊಂಡೆ ನಾನೇ ತಿಕ್ಕೊಡ್ತಾನ. ಈಗ ನಾ ಸ್ವಚ್ಛಗಿ ತೆಲ್ಮೇಯಿ ತೊಳ್ಕೊಂಬಂದಾನಿ, ಜಳಕನ ಆತು ನಂದು. ಸ್ವಚ್ಛಗಿ ದೇವ್ರನ್ನ ತಿಕ್ಕೊಡ್ತಾನೆ. ಪೀತಾಂಬರಿ ಐತೆ ನೋಡು, ತೊಗೊಂಡು ದೇವ್ರನ್ನ ತಂದು ಕೊಟ್ಬಿಡವ. ಸ್ವಚ್ಛ ತಿಕ್ಕೊಡ್ತಾನೆ ಈಗಿನಿಗೆ ನಂಗೆ. ನೀನು ಬೇರೆ ಏನಾರು ಕೆಲಸ ಇದ್ರೆ ನೋಡ್ಕೊ, ಪೂಜೆ ಮಾಡುವಂತೆ ಅಂತ. ಈಗೇನು ಇಲ್ಲ ನಂದು ಕೆಲಸ ತೀರ, ನಾನೇ ತಿಕ್ಕೊಂತಿದ್ದೆ ಮತ್ತೇನು. ಮತ್ತು ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅಂತಿದ್ದೆ. ಹೋಗಿ ಒಂದಿಟ್ಟು ಆಕಳಿಗೆ ಅದ ನೀರು ಇಟ್ಟು ಬಂದುಬಿಡವ, ನಾ ಅಷ್ಟೊತ್ತಿ ತಿಕ್ತಾನೆ ದೇವ್ರ. ಹೂ ನೋಡಿಂದ ಕಂಡಾಬಿಟ್ಟು ಹೂ ಬಿಟ್ಟದು ನಿನ್ನೆ. ದಾಸವಾಳದು ಬಿಟ್ಟು ಓಸು ಗುಲಾಬಿ ಹೊರ್ಕೊಂಡೋಗ್ಯಾರ ಬೆಂಡ್ಲೇರು ಯಾರ. ಇವ ಸಸಿಗೆ ಹೋಗ ಮತ್ತು ಇವನು ಬಿಟ್ಟು ಏನಾರು ಹರ್ಕೊಂಡೋಕಾರ ಅಂತಂದು ಹರ್ಕೊಂಬಂದೆ ಓಸಿನ ಹೂವು. ಚಲೋ ಆತು ಬಿಡ್ರೈತಾರೆ. ನಾನು ಹೋಗ್ಬೇಕಿದ್ಲಕ್ಕ ಅಂದ್ಕೊಂಡೆ. ಬಟ್ಟೆ ಒಗೆದು ಹಾಕಿ ದೇವ್ರ ಕೊನೆ ಸ್ವಚ್ಛ ಮಾಡ್ಕೊಂಡು ನಿಂತನೆಲ್ಲ, ಹಿಂದೆ ಹೋಗೋಕೆ ಕೂಡಲಿಲ್ಲ. ನಾನು ಹೋಗಿ ಓಸು ಹೂವು ದೇವ್ರ ಕೊನೆಗಿಟ್ಟು ದೇವ್ರು ಅದನ್ನ ತಂದು ಕೊಡ್ತಾನೆ ತಾಡ್ರಿ. ಹ್ಞೂ ದೇವ್ರ ಕೊನೆಗೆ ಕುತ್ಕೊಂಡು ಸ್ವಚ್ಛ ತಿಕ್ಬೋದು. ಇಕ್ಕಟ್ಟದಂಗೆ ಕತಿ ನೀರೆಲ್ಲ ಅಲ್ಲೇ ಸುರಿತೈತಿ, ಸರಿನಾಗಂಗಿಲ್ಲ. ಪೀತಾಂಬ್ರಿನೂ ಅಲ್ಲೇ ಐತೆ ನೋಡ್ರಿ ಐತಾರ, ಕೊಡಾನೇ ಇಟ್ಟಾನೆ ನೀರದ ಹೋದಾಗ. ಚರಿಗೆದನ್ನ ತಿಕ್ಕಿಟ್ಟಿದ್ದೆ ನಾನು, ಇನ್ನೊಂದ್ಸರಿ ತಿಕ್ತೀನಿ ನಾನು ನೋಡ್ರಿ, ಮೊನ್ನೆ ತಿಕ್ಕಿದ್ದದು. ಇರಲಿ ತಡಿ, ಇನ್ನೊಂದ್ಸರಿ ತಿಕ್ತಾನೆ ಸ್ವಚ್ಛಗಿ. ಮತ್ತು ಮುಗೀತು. ನಾಳೆ ನಾನು ಮತ್ತು ನಾಡ್ದು ಅಮಾಸಿ ಬರ್ತೈತೆ,
ಮತ್ತೆ ಇನ್ನೇನು ನಡೀತೈತೆ, ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ತಿಕ್ಕೋದು, ಮತ್ತೆ ಇನ್ನು ಮುಂದ್ಲಾರು ತಿಕ್ಕಕ್ಕೆ ಬರ್ತೈತಿ. ನಾನು ಹೋಗಿ ಆಕಳಿಗೆ ಒಂದಿಟ್ಟು ನೀರಿಟ್ಟು ಮೇವಿಟ್ಟು ಬರ್ಸನ್ ತೊಗೊಳ್ರಿತಾರೆ. ಮತ್ತು ಕಸ ಹೊಡೆಯೋದೆಲ್ಲ ಹಾಕಿದೆ. ಜಳಕ ಮಾಡೀನಿ, ದೇವ್ರನ್ನ ಪೂಜೆ ಮಾಡ್ಬೇಕು. ಮತ್ತು ಅಕ್ಕಿ ಪಕ್ಕಿ ಕಸ ಹೊಡ್ಕೊಂಡು ಕುಂತೆ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಜಳಕ ಮಾಡ್ಬೇಕಾಗತಿ. ಇಂದಾಗ ಬೇಕಾದ್ರೆ ಸಂಜೆ ಮುಂದೆ ಪೂಜೆ ಗೀಜೆ ಮಾಡಿದ ಮ್ಯಾಗ ಹೊಡ್ಯಾಕೆ ಬರ್ತೈತಿ. ಹಂಗೆ ಮಾಡುವ ನೀನು. ಮತ್ತು ಹಣ್ಣು ಎಲ್ಲ ಹೇಳೇ ನೀನು ಮಾವಾಗ ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ, ಗೋಡಂಬಿ, ಆಮೇಲೆ ಹಸಿ ದ್ರಾಕ್ಷಿ, ಇದು ಚಿಕ್ಕು ಹಣ್ಣು, ಕರ್ಬೂಜ ಹಣ್ಣು, ಆಮೇಲೆ ಖರ್ಜೂರ, ಇದಕ್ಕೆ ಇಷ್ಟೇ ಕೇಳೇನು ಸಾಕಲ್ಲ ಮತ್ತೇನು ಸಾಕು ಬಿಡ್ತೈತೆ. ಕಲ್ಲಂಗಡಿ ಹಣ್ಣು ಒಂದು ಇಷ್ಟಪಟ್ಟು ತಿನ್ನೋದು ಗುಂಡನ ಆತು ಎಲ್ಲರೂ. ಮತ್ತು ಭಾಳ ಕಂಡಬಿಟ್ಟು ಹಣ್ಣು ಓದ್ಕೊಂಬಂದ್ಬಿಡ್ತಾರೆ ಮಾವರು. ಭಾಳ ಬ್ಯಾಡ ಬಿಡ್ರಿ ಐತೆ ಸಾಕು. ಕಲ್ಲಂಗಡಿ ಹಣ್ಣು ಇನ್ನು 2 ಹಿಡ್ಕೊಂಬಂದ್ರೆ ಸಾಕು. ಖರ್ಜೂರ ಚಿಕ್ಕ ಹಣ್ಣು ಅಂತೂ ಇಷ್ಟನ ಪಡಂಗಿಲ್ಲ ಯಾರು ತಿನ್ನಾಕ. ಸಾಕು ಬಿಡ್ರಿ. ಅದಕ್ಕೆ ನಾನು ಮತ್ತು ಅಷ್ಟೇ ಹೇಳಿದ್ನವ, ಪಾರ್ವತಿ ಗಂಡ ಕರ್ಕೊಂಡು ಹೋಗಾನಿ, ಏನೋ ಹೊಲದ್ದು ಏನೋ ವಯರ್ ಏನೋ ಕಟ್ಟಾಗೈತಂತವ, ತೊಗೊಂಬರಕ್ಕ ಹೊಂಟಾನಿ. ಮತ್ತು ಹಂಗೆ ತೊಗೊಂಬಂದ್ಬಿಡ್ತಾನೆ ಹಣ್ಣು. ಇನ್ನೇನು ಮತ್ತು ಸಂಜೆ ಒಂದು ಪೇಟೆಗೆ ಹೋಗೋದು, ಅಲ್ಲೇ ಹೊಂಟಾನಿ, ಹಂಗೆ ತೊಗೊಂಬಂದ್ಬಿಡ್ತಾನೆ ಅಂತ ಅಂದ್ರೆ ಹಂಗಾಗಿ ಮತ್ತು ಚಲೋ ಆತ್ಬಿಡ. ಹಿಂಗೆ ತೊಗೊಂಬಂದ್ಬಿಡ್ರಿ, ಇನ್ನೂ ಅಲ್ಲಿ ತಾಜಾ ಸಿಗ್ತಾವ. ಸಂಜೆ ಮುಂದೆ ಏನಾಕತಿ ಎಲ್ಲರೂ ಆರಿಸ್ಬಿಟ್ರೆ ಸಿಗ್ತಾವ, ಅಲ್ಲೇ ತೊಗೊಂಬರ್ರಿ ಅಂತ ಸುಮ್ಮನೆ ನಾನು. ಮತ್ತು ಚಲೋ ಆತ್ಬಿಡ್ರಿ ಐತಾರ. ಎಲ್ಲಾದ್ರೂ ಏನು ಒಟ್ಟು ಹಣ್ಣು ಚಲೋ ಇದ್ರೆ ಸಾಕತ್ತಾಗ. ಪಾರ್ವತಿ ಗಂಡನ್ನು ಕರ್ಕೊಂಡು ಹೋಗ್ಯಾರ ಅಂತ ಒಬ್ರಾಗ ಹೋಗಕ್ಕೆ. ಮತ್ತು ಇವನು ಕೃಷ್ಣನ ಹೊಲದಾಗ ಕೆಲಸ ಇವು ಇರ್ತಾವ, ಇದು ಹೊಲ ಹೊಡ್ಸಕತ್ತಾರಂತೆ. ಮತ್ತು ಮಾನ್ಯ ಕಟಾವೆಲ್ಲ ಆದ್ಮ್ಯಾಗ ಹೊಲ ಹೊಡ್ಸಿದ್ದಿಲ್ಲ, ಹೊಲ ಹೊಡ್ಸಕತ್ತಾರಂತೆ. ನಾನು ಇವತ್ತು ಹಬ್ಬ ಮತ್ತೇನು ಅವ್ನು ಹೊಲಕ್ಕೆ ಕಳ್ಸೋಕೆ ಹೋಗಿದ್ದೆ ಅಂತ ಭಯಾಗತ್ತಿದ್ದೆ. ಮತ್ತು ಅವ್ರು ಯಾವಾಗ ಬಂದಿರ್ತಾರೆ ಅವಾಗ ಹೊಡಿಸ್ಬೇಕು, ಟ್ಯಾಕ್ಟ್ರಿ ಸಿಗಂಗಿಲ್ಲ ಏನಿಲ್ಲ ಹೊಲ ಹೊಡ್ಯಾಕ. ನೀ ಹೇಳ್ದಂಗೆ ಆಗ್ಬೇಕಲ್ಲ ಅಂತ ಬಾಯ್ತಾ. ಮತ್ತು ಸುಮ್ಮನೆ ಆದ್ನಿವ ನಾನು. ಹೋಗ್ಲಿ ಬಿಡ್ರಿ, ಸಂಜೆ ಮುಂದೆ ಬರ್ತಾರಲ್ಲ, ಏನೈತಿ ಈಗಾರ ಕೆಲಸ ಅವ್ರು ಮಾಡೋದು. ಹೋಗ್ಲಿ ಹೊಲ್ದಾಗ ಯಾರು ಕೆಲಸ ಹಾಕೋತಾಗ. ಆಯ್ತು ತಗೊಳ್ಳೋಣ, ಸ್ವಚ್ಛತೆ ಕೆಟ್ಟಿರ್ತಾನೆ ಈ ಪೂಜೆ ಮಾಡುವಂತೆ ಅಂತ. ಅಥವಾ ಇವಾಗ ಸ್ವಚ್ಛಗೆ ಅದು ನೋಡಿ ದೇವರು ನಿಗಿ ಅಂತ ದೇವ್ರ ಅಂತ್ರೂ. ಮೊನ್ನೆ ಇದ್ರಾಗ ತೊಗೊಂಡದ್ದು ನೋಡಿದ್ದು ಕೊಡ, ನನ್ನ ಮನೆಯಾಗ ಕೊಟ್ಟಿರೋದು. ಇನ್ನೂ ಹೆಂಗೈತೆ ಯವ್ವ, ಇಷ್ಟು ದಪ್ಪ ಐತಿ ಕೊಡ ಅಂತ ನಮ್ಮವ್ವ. ಹಂಗೆ ಮಗಳಿಗೆ ಬರೋಬ್ಬರಿ ಕೊಡನ ಹಾರಿಸ್ಬೇಕು ಅಂದ್ರೆ ತೊಗೊಂಬಂದಿದ್ಲು. ನಮ್ಮವ್ವ ನೆನಪಿಗೋಸ್ಕರ ಹಂಗೆ ಇಟ್ಕೊಂಡು ಅದನ್ನ ಕೊಡೋಣ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ಇಡ್ರಿ ಅಂತಂದು ಕೇಳ್ತೇನೆ ರೀ. ಕತೆಗಳು ಹೆಂಗೆ ಬರತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋಸ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ, ಹಂಗಂದ್ರೆ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತೆ ರೀ. ಹಾಗಾಗಿ ಹೇಳಕತ್ತೀನಿ, ಯಾರೆಲ್ಲ ಶಿವರಾತ್ರಿ ಹಬ್ಬ ಹೆಂಗೆ ಆಚರಿಸ್ತೀರಿ, ಯಾವ್ಯಾವ ಥರದ್ದು ಇದು ಮಾಡ್ತೀರಿ? ನಮ್ಮ ಕಡೆ ಏನಿಲ್ಲ ನೋಡಿರಿ, ಬರೀ ಪಳಾರ ಅಷ್ಟೇ. ಏನಿದ್ರೂ ಅನ್ನದ ಐಟಮ್ ಏನು ತಿನ್ನಂಗಿಲ್ಲ ರೀ. ಏನಿದ್ರು ಅವಲಕ್ಕಿ, ಉಪ್ಪಿಟ್ಟು, ಮಂಡಕ್ಕಿ ಇಷ್ಟ ರೀ. ಬಿಟ್ಟರೆ ಏನೇನು ತಿನ್ನಂಗಿಲ್ಲ. ಇನ್ನು ಹಣ್ಣು ಹಂಪ್ಲು ತಿನ್ಕೊಂಡು ಇರ್ತೇವೆ ನೋಡಿರಿ ಇವತ್ತೊಂದು ದಿವಸ. ನಿಮ್ಮ ಕಡೆ ನೀವೆಲ್ಲ ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಇವತ್ತು ಹೊಸದಾಗಿ ನಮ್ಮ ಚಾನಲ್ಲು 2300 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತೆ ರೀ. ಇದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ. ಇದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ರೀ. ಇದೇ ಥರ ನಿಮ್ಮ ಸಪೋರ್ಟ್, ಇದೇ ಥರ ನಿಮ್ಮ ಜೊತೆ ಸ್ಟೋರೀಸ್ ಮೇಲೆ ಇರಲಿ ಅಂತಂದು ಕೇಳ್ತೇನೆ ರೀ. ಒಳ್ಳೊಳ್ಳೆ ವೀಡಿಯೋಸ್ನೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ರೀ. ಧನ್ಯವಾದಗಳು.